ನಮಸ್ಕಾರ ಎಲ್ರಿಗೂ. ನಾನು ಇತ್ತೀಚೆಗೆ ಐಹೊಳೆಗೆ ಹೋಗಿದ್ದೆ. ಸುಮಾರು ವರ್ಷಗಳಾದ ಮೇಲೆ ಮತ್ತೆ ಹೋಗಿ ನೋಡುವ ಅವಕಾಶ ನನಗೆ ಸಿಕ್ತು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ನಮ್ಮ ಕರ್ನಾಟಕದ ಅತ್ಯದ್ಭುತ ವಾಸ್ತುಶಿಲ್ಪಗಳಲ್ಲಿ ಹಾಗೂ ಮಹತ್ವದ ಐತಿಹಾಸಿಕ ಕ್ಷೇತ್ರಗಳಲ್ಲಿ ಒಂದು. ನೋಡಿ ಬಹಳ ಸಂತೋಷ ಆಯಿತು ಒಂದು ಕಡೆ, ಆದರೆ ಇನ್ನೊಂದು ಕಡೆ ತುಂಬಾ ಬೇಸರ ಆಯಿತು. ಯಾಕೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಸಾಕಷ್ಟು ಬಿರುಕುಗಳು ಬಿದ್ದಿದ್ದಾವೆ. ಜೊತೆಗೆ ಇದು ಮರಳುಗಲ್ಲು ಆಗಿರೋದ್ರಿಂದ ಕಾಲಾಂತರದಲ್ಲಿ ಅದು ಆ ಕಲ್ಲು ಸವಿತಾ ಬಂದಿದೆ. ಅಲ್ಲಲ್ಲಿ ನಾವು ಪುಡಿ ಕೂಡ ನೋಡಬಹುದು. ಈ ವಿಡಿಯೋ ಮುಖಾಂತರ ನಾನು ಕೆಲವು ಛಾಯಾಚಿತ್ರಗಳನ್ನು ಹಂಚಿಕೊಳ್ತಾ ಇದ್ದೀನಿ ತಮ್ಮ ಗಮನಕ್ಕೆ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಆತ್ಮೀಯರಾದ ಘನಶ್ಯಾಮ್ ಭಾಂಡಗೆ ಅವರಿಗೆ ಹಾಗೂ ಆನಂದ್ ಹಬೀಬ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಅಲ್ಲಿಗೆ ಹೋದಾಗ ವಿಡಿಯೋ ಮಾಡಿದ್ದೆ, ಆದರೆ ಕಾರಣಾಂತರಗಳಿಂದ ಆ ವಿಡಿಯೋ ಅಷ್ಟು ಸರಿ ಬಂದಿರಲಿಲ್ಲ. ಹಾಗಾಗಿ ಇವತ್ತು ಕರೆ ಮಾಡಿ ಅವ್ರನ್ನ ಕೇಳಿಕೊಂಡೆ, ನಾನು ಕೆಲವು ಛಾಯಾಚಿತ್ರಗಳನ್ನು ಕಳಿಸ್ಕೊಡಬಹುದಾ ಅಂತ. ಖಂಡಿತ ಅಂತ ಅವರೇ ಬಾಗಲಕೋಟೆಯಿಂದ ಅಲ್ಲಿವರೆಗೂ ಹೋಗಿ ಒಂದಿಷ್ಟು ಛಾಯಾಚಿತ್ರಗಳನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ನಮ್ಮ ಪುರಾತತ್ವ ಇಲಾಖೆಗೆ ಈ ವಿಡಿಯೋ ಮುಖಾಂತರ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ, ದಯವಿಟ್ಟು ಈ ವಿಡಿಯೋನ ತಾವು ನೋಡಿ ಹಾಗೇನೆ ಇದರತ್ತ ಗಮನ ಹರಿಸಿ ಆದಷ್ಟು ಬೇಗ ಇದನ್ನ ಸರಿಪಡಿಸಿ. ಯಾಕಂತಂದ್ರೆ ನಮ್ಮ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆವರೆಗೂ ಈ ನಮ್ಮ ಐತಿಹಾಸಿಕ ಕ್ಷೇತ್ರಗಳನ್ನು, ದೇವಾಲಯಗಳನ್ನು ನಾವು ಅವ್ರಿಗೆ ತೋರಿಸ್ಬೇಕು, ಅದನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವು ಚೆನ್ನಾಗಿರಬೇಕು. ಹಾಗಾಗಿ ದಯವಿಟ್ಟು ಇದರತ್ತ ಗಮನ ಹರಿಸಿ. ಧನ್ಯವಾದಗಳು.